Hi guys, welcome back to Gopika Shetty YouTube channel. ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ನಂಗಂತ ಹುಟ್ಟಿ ಬಂದ ಚೆಲ್ವಿ ಇವಳೇನೆ. ಸೊ ಇವತ್ತು ಏನಪ್ಪ ರೆಡಿ ಆಗಿಬಿಟ್ಟಿದ್ದೀನಿ. ಇದು ಇಷ್ಟು ಲೇಟಾಗಿ ಅಂತ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಿರೋದು ವ್ಲಾಗು. ಸೊ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಆಮೇಲೆ ಇವಾಗ ರೆಡಿ ಆಗಿರೋದು ಏನಕ್ಕೆ ಅಂದರೆ ಬರ್ಡೇ ಫಂಕ್ಷನ್ ಇತ್ತು. ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ಆಮೇಲೆ ಈ ವ್ಲಾಗ್ ಬಂದುಬಿಟ್ಟು ನಾಳೆಗೂ ಕಂಟಿನ್ಯೂ ಆಗುತ್ತೆ ಗೈಸ್. ಸೊ ಎಲ್ಲನೂ ವಾಚ್ ಮಾಡಿ, ನಾಳೆವರೆಗೂ ಕಂಟಿನ್ಯೂ ಇರುತ್ತೆ. ನಾಳೆ ಎಕ್ಸಾಮ್ ಇದೆ ನನಗೆ. ಆದ್ರೂ ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ ಎಕ್ಸಾಮ್ಗೆ. ಒಂದು ಇಂಗ್ಲೀಷ್ ಅಲ್ವಾ, ಅದಕ್ಕೋಸ್ಕರ ಅಷ್ಟೊಂದು ಟೆನ್ಷನ್ ಇಲ್ಲ, ಆರಾಮಾಗಿ ಬರಿಬೋದು ಅಂತ. ಆಮೇಲೆ ಮತ್ತೆ ಏನು ಅಂದರೆ ಇವಾಗ ನಾವು ಇಲ್ಲಿಂದ ಫಸ್ಟು ಯಲಹಂಕಕ್ಕೆ ಹೋಗ್ತಾಯಿದ್ದೀನಿ. ಯಲಹಂಕದಲ್ಲಿ ಬಂದು ಅಡಾಪ್ಟರ್ ಇಸ್ಕೊಂಡಿಲ್ಲ ನೆನ್ನೆ, ಯಾಕಂದ್ರೆ ಸ್ಟಾಕ್ ಇದ್ದಿಲ್ಲ ಅಂತ. ಅದಕ್ಕೋಸ್ಕರ ಇವತ್ತು ಹೋಗ್ಬಿಟ್ಟು ಇಸ್ಕೊತೀನಿ. ಮತ್ತು ನಂದು ಹೊಸ ಫೋನು, ಒಂದು ಐಫೋನ್ ಇಸ್ಕೊಂಡಿದ್ದೀನಿ. ಸೊ ದ್ಯಾಟ್ ಅದನ್ನು ಒಂದು ಚಿಕ್ಕದಾಗಿ ವಿಡಿಯೋ ಹಾಕ್ತೀನಿ. ಸೊ ನೋಡ್ಕೊಬನ್ನಿ, ಮತ್ತು ಹೋಗುವ ಬನ್ನಿ ಗೈಸ್, ಓಕೆನಾ? ಇದು ನನ್ನ ಔಟ್ಫಿಟ್. ಸೊ ಬನ್ನಿ ಹೋಗೋಣ. ಇವಾಗ ನನ್ನ ಔಟ್ಫಿಟ್ಟನ್ನು ನೋಡಿದ್ದಾಯಿತು. ಸೊ ಫಸ್ಟ್ ಸಂಗೀತ ಶೋರೂಮಲ್ಲಿ ಇಸ್ಕೊಂಡು, ಸೊ ಅಲ್ಲೇ ಹೋಗ್ಬಿಟ್ಟು ಇವಾಗ ಅಡಾಪ್ಟರ್ ಇಸ್ಕೊಂಡು ಬರೋಣ. ಸೊ ಇವಾಗ ನಾನು ಸ್ವಲ್ಪ ಹೊತ್ತು ಕೂತಿದ್ದೀನಿ, ಇನ್ನೂ ಬಂದಿಲ್ಲ ಕರ್ಕೊಂಡು ಹೋಗೋಕ್ಕೆ, ಅದಕ್ಕೋಸ್ಕರ ಕೂತಿದ್ದೀನಿ. ಅವ್ನು ನೋಡಿ ಗೈಸ್, ಅವನೇನು ಮಾಡ್ತಾವನೆ, ಓರಿಯೋ ನೋಡಿ, ಬರೀ ಇವೇ ಮಾಡ್ತಾನೆ ಅವನು, ಏನು ಮಾಡೋಕ್ಕಾಗಲ್ಲ. ಸೊ ಈಗ ಮತ್ತೆ ನಾಳೆ ಇಂಗ್ಲೀಷ್ ಬರೋದು ಗೈಸ್, ಏನು ಬರೆಯೋದು ಏನೋ. ನಾಳೆ ಸ್ಯಾಟರ್ಡೆ ಹೊತ್ತು ಎಕ್ಸಾಮ್ ಇಕ್ಬಾರ್ದು. ನಾರ್ಮಲ್ ಟೈಮ್ಸಲ್ಲಿ ಇಕ್ಕಿದ್ರೇ ಎಕ್ಸಾಮ್ ಬರ್ದಂಗೆ ಆಗೋದು, ಇಲ್ಲಾಂದರೆ ನಾರ್ಮಲಾಗಿ ಸ್ಯಾಟರ್ಡೇಸ್ ಬರೆಯೋಕ್ಕೆ ಇಂಟ್ರೆಸ್ಟು ಇರೋಲ್ಲ. ಆದ್ರೂ ಬೆಳಗ್ಗೆ ಎದ್ದು ಹೋಗಬೇಕು, ಇನ್ನೂ ಓದ್ಕೋಬೇಕು ಬಂದಮೇಲೆ. ಸೊ ಬನ್ನಿ ಹೋಗ್ತೀನಿ, ಅವಾಗ ತೋರಿಸ್ತೀನಿ ನಿಮಗೆ. ನೋಡಿ ಏನು ಅವ್ನ ಕಣ್ಣು ನೋಡಿ ಗೈಸ್. ಓರಿಯೋ ಇಲ್ಲಿ ನೋಡು, ತಗೋ. ಅವನಷ್ಟೇ ಗೈಸ್, ಏನು ಮಾಡೋಕ್ಕಾಗಲ್ಲ, ಕರ್ಮ. ಸೊ ಈಗ ನಮ್ಮ ರೋಡಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್ ಹೋಗೋಣ. ಇದು ನಮ್ಮ ರೋಡ್ ಗೈಸ್, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾನೇ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ, ಹೋಗೋಣ ಬನ್ನಿ. ಸೊ ಬಂದ್ವಿ, ಅಲ್ಲಿ ನೋಡಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಕ್ಯೂಟಾಗಿ. ಹಾಯ್. ಸೊ ಇವಾಗ ನಾವು ಇಲ್ಲಿಂದ ನೋಡ್ತಾ ಇದ್ದೀನಿ, ಎಲ್ಲರೂ ನಿಂತವ್ರೆ. ಸೊ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡಿದ್ವಿ. ಅಲ್ಲಿ ಬರ್ಡೇ ಕೇಕ್ ಕಟ್ ಏನೋ ಸಮಥಿಂಗ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಸೊ ಅದಕ್ಕೆ ನಾನು ಹಿಂದೆ ನಿಂತ್ಕೊಂಡು ನೋಡ್ತಿದ್ದೆ ಅಷ್ಟೇ. ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಸೊ ಈಗ ಹೋಗ್ಬಿಟ್ಟು ನಾವು ವಿಶ್ ಮಾಡಿಬಿಟ್ಟು ಬರೋಣ ಬನ್ನಿ. ಊಟ ಮಾತ್ರ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಇಡ್ಲಿ ಮತ್ತು ಇನ್ನೂ ಎಲ್ಲ ಐಟಮ್ಸ್ ಇತ್ತು. ಸೊ ಹಾಯ್ ಗೈಸ್, ಇದು ಕಂಟಿನ್ಯೂ ವ್ಲಾಗು. ಸೊ ಇವಾಗ ನಾನು ರೆಡಿ ಆಗಿ
ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಎಕ್ಸಾಮ್ ಇದೆ. ನಾನು ಔಟ್ಫಿಟ್ ತೋರಿಸ್ತೀನಿ, 1 ನಿಮಿಷ ಇಲ್ಲಿ. ಇದು ನಂದು ಬಂದ್ಬಿಟ್ಟು ಯೂನಿಫಾರ್ಮ್. ಆಫ್ಟರ್ ಲಾಂಗ್ ಬ್ಯಾಕ್ ಆಗ್ತಿರೋದು ಯೂನಿಫಾರ್ಮ್. ಇವತ್ತು ಸೆಕೆಂಡ್ ಎಕ್ಸಾಮು. ಆಲ್ರೆಡಿ ಒಂದು ಎಕ್ಸಾಮ್ ಬರ್ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ, ಎಕ್ಸಾಮ್ ಬರ್ಬಿಟ್ಟು ಎಲ್ಲ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಸೊ ಈಗ ನಾನು ಬಸ್ ಸ್ಟಾಪ್ಗೆ ಡ್ರಾಪ್ ಹಾಕಿಸ್ಕೊಳ್ತಾ ಇದ್ದೀನಿ. ಸೊ ನಾನು ನನ್ನ ಫ್ರೆಂಡು ಇಬ್ಬರು ಹೋಗೋದು. ಬನ್ನಿ ಕಾಲೇಜ್ ಬ್ಯಾಕ್ ಗೇಟಿಂದ ಬಿಟ್ಟರು. ಇಲ್ಲಿ ನೋಡಿದ್ರೆ ಯೋಗ ಮಾಡ್ತಾರೆ, ತೋರಿಸ್ತೀನಿ. ಬಾಯ್. ಸೊ ಅಲ್ಲಿ ಯೋಗ ಮಾಡ್ತಾರೆ. ನಾವು ನೋಡಿದ್ರೆ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀವಿ. ನಾನು ಇಬ್ಬರು ಎಲ್ಲ ಸ್ಟೋರಿ ಕೇಳ್ತವ್ರೆ ಪಾಪ. ಎಷ್ಟು ಸಿನ್ಸಿಯರಾಗಿ ಓದ್ತಾರೆ ಅಂದರೆ ಇವರಿಬ್ರು ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗ್ತಾರೆ. ಅಲ್ಲೇನೆ ಸೊ ಇದು ನಮ್ಮ ಕಾಲೇಜ್ ಗ್ರೌಂಡ್. ಎಲ್ಲರೂ ಸಿನ್ಸಿಯರಾಗಿ ಓದ್ತವ್ರೆ. ನಾನು ಇಟ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಇವಳು ಓದ್ತಾಳೆ. ಕೊನೆಗೆ ನಾವು ಓದೋಣ ಬನ್ನಿ. ಅಲ್ಲಿಂದ ಏನಕ್ಕೆ ಹೋಗ್ತಾ ಇದ್ಯಾ? ನಮ್ಮ ಕಾಲೇಜ್ ಏನು ಸಕ್ಕತ್ತಾಗೈತಲ್ಲ ಸರ್ವಣ್ಣ? ನಮ್ಮ ಕಾಲೇಜ್ಗಿಂತ ಇವನು ಚೆನ್ನಾಗಿದ್ದಾನೆ. ಚಪ್ಪರ್ ಕಣ್ಣ ಕಾಣ್ತ್ಯಾ? ಸೊ ಇವಾಗ ಹೋಗ್ಬಿಟ್ಟು ಬೋರ್ಡಲ್ಲಿ ಏನು ಯಾವ ಕ್ಲಾಸು ಅಂತ ನೋಡ್ಕೊಂಡು ಬರೋಣ. ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ ನೋಡಕ್ಕೆ ತ್ರಿಪುರ ಸುಂದರಿ ತರ ಇಲ್ಬೇಕು. ತ್ರಿಪುರ ಸುಂದರಿನ ಈ ಮುಖಕ್ಕೆ. ಎಕ್ಸಾಮ್ಗೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ. ಸೊ ಎಲ್ಲರೂ ನಿಂತ್ಕೊಂಡು ಹೋಯ್ತವ್ರೆ. ನಾವು ಬ್ಯಾಗ್ ಇಟ್ಬಿಟ್ಟು ಹೋಗೋಣ ಬನ್ನಿ. 2000 years later. ಎಕ್ಸಾಮ್ ಬರೆದ್ಬಿಟ್ಟು ಬಂದಿದ್ದೀವಿ. ಮತ್ತೆ ಟೀ ಕುಡಿತಾ ಇದ್ದೀವಿ. ಇವಳು ಬರೆದ್ಬಿಟ್ಟು ನಿಂತವಳೆ. ಸೊ ಟೀ ಕುಡಿದ್ಬಿಟ್ಟು ಮನೆಗೆ ಹೋಗೋಣ. ಇನ್ನೂ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಗೈಸ್. ಓಕೆ, ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಹೋಗ್ತೀನಿ. ಆಗ ನಾನೊಬ್ಳೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅವ್ರನ್ನೆಲ್ಲ ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಬನ್ನಿ ಹೋಗೋಣ. ಸೊ ಇದು ನಮ್ಮ ಕಾಲೇಜ್ ಬಸ್ ಸ್ಟ್ಯಾಂಡ್. ಸೊ ಬನ್ನಿ ಮನೆಗೆ ಹೋಗೋಣ. ಎಲ್ಲ ಟೈಮು ಈ ಬಸ್ ಮಾತ್ರ ರಶ್ ಇದೆ. ಏನು ಮಾಡೋದು ಗೊತ್ತಾಗಲ್ಲ. ನಿಂತ್ಕೊಂಡೇ ಹೋಗ್ಬೇಕು. ಇಲ್ಲೇ ನಿಲ್ಸೋರೆ ಗೈಸ್. ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಬಸ್ ಸ್ಟಾಪ್ ಮುಂಚೆ ಅಲ್ಲಿತ್ತು, ಇವಾಗ ಇಲ್ಲೇ ಬಸ್ ಸ್ಟಾಪ್ ಮಾಡಿರೋದು. ಇಲ್ಲೇ ನಿಂತ್ಕೋಬೇಕು, ಇಲ್ಲೇ ಬಸ್ ಇಳಿಯುತ್ತೆ, ಮತ್ತು ಆ ಕಡೆ ಇಕ್ಕೋದು. ಏನು ಮಾಡೋದು ಗೈಸ್. ಸೊ ಇವಾಗ ನಾವು ಮನೆಗೆ ಹೋಗುವ. ಅದು ಒಬ್ಬಳೇ ಹೋಗ್ತಾ ಇದ್ದೀನಿ ಬೇರೆ. ಬನ್ನಿ. ಸೊ ಈ ಸ್ಕೂಲಿಗೆ ಅಡ್ಡ ಆಗುತ್ತೆ ಅಂತ ಬಸ್ ಸ್ಟಾಪ್ ಕೂಡ ಅಲ್ಲಿ ಮಾಡಿರೋದು ಗೈಸ್. ಅದಕ್ಕೆ ಅಷ್ಟು ದೂರದಿಂದ ನಡ್ಕೊಂಡು ಹೋಗ್ಬೇಕು ಮನೆಗೆ. ಎಷ್ಟು ಟ್ರಾಫಿಕ್ ಇರುತ್ತೆ ಇಲ್ಲಿ. ಸ್ಕೂಲ್ ಆದಾಗಿಂದ ಇದೇ ಸ್ಕೂಲು. ಎಷ್ಟು ದೊಡ್ಡದಾಗಿ ಕಟ್ಟೋರು ನೋಡಿ ಸ್ಕೂಲ್. ಆ ಸ್ಕೂಲ್ ಆದಾಗಿಂದ ಟ್ರಾಫಿಕ್ಕು ಆಮೇಲೆ ನೋಡಿ. ಆಗಲೇ ಅಷ್ಟುವರೆಗೂ ಟ್ರಾಫಿಕ್ ಆಗೈತೆ ನೋಡಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಸೊ ನಾವು ಹಿಂಗೆ ನಡ್ಕೊಂಡು ಹೋಗೋಣ ಬನ್ನಿ. ಅಮ್ಮ ಬಂದ್ಬಿಟ್ರು. ಕೋಇನ್ಸಿಡೆಂಟ್. ಎಲ್ಲಿಗೆ ಹೋಗ್ತಾ ಇದ್ದೀರಾ ನೋಡಿ. ಕೋಇನ್ಸಿಡೆಂಟ್ ಗೈಸ್.
ನನಗೆ ಏನಾರ ಈಸ್ಕೊಡ್ತಾರಂತೆ, ಬನ್ನಿ ಹೋಗೋಣ, ಏನಾರ ಈಸ್ಕೊಳೋಣ. ಏನಕ್ಕೆ ಮಾಡಿ ಬಂದಿದ್ದು? ಐಸ್ ಕ್ರೀಮ್ ಈಸ್ಕೊಂಡು ನಿಮ್ಮ ಅಪ್ಪ ಕೊಡ್ತಾನೆ. ಹಾಲು ಮೊಸರು ಇಸ್ಕೊಂಡಿದ್ದೀವಿ. ಈಗ ನಮ್ಮಮ್ಮ ಐಸ್ ಕ್ರೀಮ್ ಇಸ್ಕೊಡ್ತಾರೆ. ಯಾವ್ದು ಬೇಕು ಅಂತ ಕೇಳ್ತಾರೆ. ನಾನು ಅದೆಲ್ಲ ತಿನ್ನಲ್ಲ. ನಾನು ತಿನ್ನೋದು ಇದೊಂದೇ, ಅದು ಬಿಟ್ಟು ಬೇರೆ ಯಾವುದು ತಿನ್ನಲ್ಲ. ಬನ್ನಿ ಹೋಗೋಣ, ತಿನ್ಕೊಂಡು. ಸೊ ಈಗ ಬಿಲ್ ಮಾಡಿಸ್ತಾ ಇದ್ದೀವಿ, ಬನ್ನಿ ತೊಗೊಂಡೋಗೋಣ. ಎತ್ಕೊಂಡು ಹೋಗೋಣ ಬನ್ನಿ. ನಮ್ಮ ರೋಡಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಬೇಕು ಗೈಸ್. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಅವ್ರ ಗಾಡಿಯಲ್ಲಿ ಬರ್ತಾರೆ. ಈ ನಮ್ಮ ರೋಡಿಗೆ ಬಂದಿದ್ದಾಯಿತು. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸುಸ್ತಾಗೋಯ್ತು, ಬಿಸಿಲಲ್ಲಿ ಹೋಗಿ ಹೋಗಿ ಸುಸ್ತಾಗೋಯ್ತು ನೋಡಿ. ಸೊ ನಡ್ಕೊಂಡು ಹೋಗ್ಬೇಕು ಅಷ್ಟು ದೂರ. ಬನ್ನಿ ಹೋಗೋಣ. ಅಮ್ಮ ಮತ್ತೆ ನಮ್ಮ ಅತ್ತಿಗೆ ನಿಂತವ್ರೆ, ಬನ್ನಿ ಹೋಗೋಣ. ಯಾವನ್ ನೋಡಿ ಗೈಸ್, ಹತ್ರನೇ ಹೋಗ್ತಾನೆ. ಸೊ ನಮ್ಮ ರೋಡು ಚಿಕ್ಕದು, ಆದರೂ ಇಷ್ಟು ಜನ ಓಡಾಡ್ತಾರೆ ನಮ್ಮ ರೋಡಲ್ಲಿ. ಇವಳು ನೋಡಿ. ಬನ್ನಿ ಹೋಗೋಣ. ನಿಮಿಷಾಂಬನ ಮಾತಾಡ್ತೀನಿ. ನಿಮಿಷಾಂಬ, ಏನು ಮಾಡ್ತಾ ಇದೆಯಾ? ಅವಳು ಯಾರು? ಹಾಂ, ಸೈಡ್ ಬಿಡು. ಐಸ್ ಕ್ರೀಮ್ ಅಲ್ಲ, ನಿಂಗೆ ಕೋಲ್ಡ್ ಆಗೈತೆ. ಐಸ್ ಕ್ರೀಮ್ ಅಲ್ಲ ಅದು. ಸೊ ಬನ್ನಿ, ಬಂದೆ ಮನೆಗೆ. ಇವ್ನು ನೋಡಿ, ಓನ್ ಬಂಗಾರಿ. ಬನ್ನಿ ಹೋಗೋಣ. ಸೊ ಮನೆಗೆ ಬಂದೆ. ಇವ್ನು ನೋಡಿ ಐಸ್ ಕ್ರೀಮ್ಗೋಸ್ಕರ ಹೆಂಗೆ ಮಾಡ್ತಾವನೆ. ನಿಂಗೆ ಐಸ್ ಕ್ರೀಮ್ ಇಲ್ಲ ಓರಿಯೋ? ಐಸ್ ಕ್ರೀಮ್ ಬೇಕಂತೆ, ಅದಕ್ಕೆ ಕಿರ್ಚಾಡ್ತಾವನೆ, ಕಸ್ತವನೆ. ಓರಿಯೋ ನನಗೆ ಆವಾಜ್ ಆಗ್ತಾವನೆ ಗೈಸ್. ಓಕೆ, ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಸುಮ್ಮನಿರು, ನಾನು ಲಾಕ್ ಮಾಡ್ತೀನಿ, ಸುಮ್ಮನಿರು. ಹಾಂ, ಸೊ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ ಗೈಸ್. ಓಕೆನಾ? ಅಂಟಿಲ್ ದೆನ್ ಕೀಪ್ ವಾಚಿಂಗ್, ವೇಟಿಂಗ್. ಇವಾಗ ಫಸ್ಟ್ ಐಸ್ ಕ್ರೀಮ್ ತಿಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಣ. ಫಸ್ಟ್ ಐಸ್ ಕ್ರೀಮ್ ಕರ್ಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಐಸ್ ಕ್ರೀಮ್ ತಿನ್ನೋಣ. ನಮ್ಮ ಅಕ್ಕ ಓಡಾಡ್ತಾವಳೆ ಅಲ್ಲಿಂದ ಇಲ್ಲಿಗೆ. ಸೊ ಇವನು ಐಸ್ ಕ್ರೀಮ್ ಬೇಕು ಅಂತ ತಿರುಗ್ತಾ ಅವನು. ಓರಿಯೋ ಬೇಕಾಯ್ದು? ಅವ್ನು ಇದು ತಿನ್ನಲ್ಲ ಗೈಸ್, ಅವನದು ಬೇರೆ ಫ್ಲೇವರ್. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈ ವಿಡಿಯೋ ಇಷ್ಟ ನಿಮ್ಗೆ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಹಾಕಿ. ಮತ್ತು ಮುಂದಿನ ಲಾಗಲ್ಲಿ ಸಿಗ್ತೀನಿ ನಿಮಗೆ. ಮತ್ತು ಯಾವ ಥರ ಲಾಗ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಹಾಕಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್, ಬಾಯ್. ಆ್ಯಂಡ್ ಬಿಡ್ಸೋರು ನೀವೇ, ಬೆಳೆಸೋರು ನೀವೇ. ಬಾಯ್ ಗೈಸ್. ಕೇಳೋ ಮರಿ ನನ್ನ ಹೆಸರು ಧೈರ್ಯ ಕಡ.